ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ನ ಕರ್ಮಕಾಂಡದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇಬ್ಬರು ಸಂತ್ರಸ್ತೆಯರು ತಮಗಾದಂತ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಇದೇ ಸಂದೇಶ್ ಪಿಜಿ ಮಾತನಾಡ್ತೀನಿ ನಾನು ನನ್ನ ಆರೋಪದ ಬಗ್ಗೆ ಅಂತ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದ. ನಾನು ಮಾತನಾಡ್ತೀನಿ, ಅವ್ರದ್ದು ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ. ಆದರೆ ಸುವರ್ಣ ನ್ಯೂಸ್ ಕ್ಯಾಮೆರಾ ನೋಡ್ತಾ ಇದ್ದಂತೆ ಪಾರ್ಟಿ ಎಸ್ಕೇಪು. ನಂದೇನು ತಪ್ಪಿಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಸಂದೇಶ್ ಎಸ್ಕೇಪ್. ನನಗೆ ಕೆಲಸ ಇದೆ, ಇದೇ ಮನುಷ್ಯ ಹೇಳಿದ್ದು, ನಾನು ಕೂರ್ತೀನಿ ಲೈವಿಗೆ ಮಾತನಾಡ್ತೀನಿ ಅಂತ. ಈಗ ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಸಂತ್ರಸ್ತೆಯರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಪ್ರಶ್ನೆ ಕೇಳಿದರೆ ತನಗೆ ತೋಚಿದ್ದನ್ನ ಮಾತನಾಡಿ ಎದ್ದು ಹೋಗಿರೋದು. ಸುವರ್ಣ ನ್ಯೂಸ್ ನ ಕ್ಯಾಮೆರಾ ನೋಡಿದ ಕೂಡಲೇ ಎಸ್ಕೇಪ್ ಸಂದೇಶ್ ಪಿಜಿ. ಆಮೇಲೆ ಬೈಟ್ ಕೊಡ್ತೇನೆ ಸರ್, ಆಮೇಲೆ ತಮಗೆ ಹೇಳ್ತೇನೆ ಸರ್, ಅರ್ಜೆಂಟ್ ಪ್ಲೀಸ್ ಸರ್. ಸರ್ ತಮ್ಗೆ ಆಮೇಲೆ ಬೈಟ್ ಕೊಡ್ತೇನೆ ಸರ್, ಆಮೇಲೆ ತಮಗೆ ಹೇಳ್ತೇನೆ ಸರ್, ಅರ್ಜೆಂಟ್ ಪ್ಲೀಸ್ ಆಮೇಲೆ ಮಾತಾಡ್ತೀನಿ ಸರ್. ಇದು ಸುಳ್ಳು ಆರೋಪ ಸರ್. ಮೇ 9ಕ್ಕೆ ಇಲ್ಲೊಂದು ಕಂಪ್ಲೇಂಟ್ ಆಗಿರ್ತದೆ. ಕೇಳಿಸ್ತಿದೆ ಸರ್, ಕೇಳಿಸ್ತದೆ. ಮೇ 9ಕ್ಕೆ ಇಲ್ಲೊಂದು ಕಂಪ್ಲೇಂಟ್ ಆಗಿರ್ತದೆ ಸರ್. ಪ್ರಫುಲ್ಲ ನಾಯ್ಕ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸರ್. ಸರ್ ಅದು ಈಗ ಸುಮತಿ ನಾಯ್ಕ ಅಂತೇಳಿ ಅವರು ಸರ್, ನನಗದು ವಿಷಯ ಗೊತ್ತಿಲ್ಲ. ಮೇ 9ಕ್ಕೆ ಇಲ್ಲಿ ಬರೋತ್ತಿಗೆ ಪ್ರಫುಲ್ಲ ನಾಯ್ಕ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಗಲಾಟೆ ಆಗ್ತಿರ್ತದೆ ಇಲ್ಲಿ. ನಾನು ನಮ್ಮ ಹೆಡ್ ಕಾನ್ಸ್ಟೇಬಲ್ ರವೀಂದ್ರನಿಗೆ ಕೇಳ್ತೀನಿ, ಏನು ಗಲಾಟೆ ಅಂತೇಳಿ. ಸೊ ಅವ್ನು ಹೇಳ್ತಾನೆ, ಸರ್ ತಂಗಿ ಇವ್ರು ಗಂಡ ಹೆಂಡತಿ ವಿಷಯದಲ್ಲಿ ಮಧ್ಯದ ಬಂದು ಗಲಾಟೆ ಮಾಡ್ತಾಳೆ ಅಂತ. ಸೊ ಅದರ ನಂತರ ಅವಳಿಗೆ ಅಕ್ಕ ಹೇಳ್ತಾಳೆ, ಪ್ರಫುಲ್ಲ ನಾಯ್ಕ ಸರ್, ಅವಳು ವೇಶ್ಯಾವಾಟಿಕೆ ದಂಧೆವಳು ಸರ್, ಅವಳು ಇದೇ ಟೈಪು ಅಂತೇಳಿ ಹೇಳ್ತಾಳೆ ಸರ್. ಅದರ ನಂತರ ಗಂಡ ಹೆಂಡತಿ ಮಧ್ಯೆ ನೀ ಯಾಕೆ ಇಡ್ತೀವಿ ಅಂತೇಳಿ ಅಲ್ಲಿವರೆಗೆ ಕರ್ಕೊಂಡು ಹೋಗ್ತಾನೆ ಸರ್. ನಂತರ ಮಗ ಏನು ಮಾಡ್ತಾರೆ, ಹೊಡಿಯೋಕ್ಕೆ ಹೋಗ್ತಾನೆ, ಒಳಗಡೆ ಇದು ಮಾಡ್ತೇನೆ ಸರ್. ಅದರ ನಂತರ ಕಳೆದ 1 ವರ್ಷದಿಂದನೂ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಸರ್ ಅವಳು. ಸೊ ಇದು ಸತ್ಯಕ್ಕೆ ದೂರವಾದ ವಿಷಯ ಸರ್. ನೀವು ಕಾಂಪೌಂಡ್ ಅಂತ ಹೌದು ಸರ್, ಅದು ನಮ್ಮ ರಿಲೇಟಿವ್ ಇದೆ ಸರ್. ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್. ಸೊ ಅವರು ಫೋನ್ ಎತ್ತೋದಿಲ್ಲ, ಮೋಸ್ಟ್ ಅಲ್ಲಿ ಸೂಸೈಡನ್ನು ಮಾಡ್ಕೊಂಡಿರ್ಬೋದು ಅಂತೇಳಿ. ಹಾಗಾಗಿ ನಾನು ಹೌದು ಸರ್, ಅದು ನಮ್ಮ ರಿಲೇಟಿವ್. ಮತ್ತೊಂದು ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಸರ್ ಅದು ಸ್ಮಿತಾ ಮಲೆ ಅಂತಾರೆ, ಅವ್ರು ಹೇಳ್ತಾರೆ ಸರ್, ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್, ಏನು ತೊಂದರೆ. ನಮ್ಮ ಪೆನ್ನಲ್ಲಲ್ಲಿ ಮಾತನಾಡಬೇಕಿತ್ತು, ಇವತ್ತು ಒಪ್ಪಿಕೊಂಡಿದ್ರು, ಬರ್ತೀನಿ ನಾನು ಅಂತ. ಮಾತನಾಡ್ತೀನಿ, ಸಂತ್ರಸ್ತೆಯರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ, ನನ್ನ ಮೇಲಿರುವಂಥ ಆರೋಪಗಳಿಗೆ ಉತ್ತರ ಕೊಡ್ತೀನಿ. ಕ್ಲಿಯರ್ ಆಗಿ ನಾವು ಕೂರಿಸಿದ್ವಿ, ಮಾತನಾಡ್ತಾರಾ ಅಂತ ನೋಡೋಣ ಅಂತ. ನಾನು ಪ್ರಶ್ನೆ ಕೇಳಿರಲಿಲ್ಲ, ಇನ್ನೂ ಶುರುವೇ ಮಾಡಿರಲಿಲ್ಲ. ಮೇ 9ರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನೆಕ್ಸ್ಟ್ ಪ್ರಶ್ನೆ ಕೇಳೋಣ ಅಂತ ಹೋದರೆ ಎದ್ದು ಹೋದರು, ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಆನಂತರ ಒಂದು ಬೈಟ್ ಕೊಟ್ಟರು, ಇದೆಲ್ಲವೂ ಕೂಡ ಷಡ್ಯಂತ್ರ ಇದು ಅಂತ. ನಾನು ಸಂತ್ರಸ್ತೆಯರನ್ನೇ ಮಾತನಾಡಿಸ್ತೀನಿ, ಷಡ್ಯಂತ್ರ ಇದು, ನನ್ನನ್ನು ಟ್ರ್ಯಾಪ್ ಮಾಡುವಂಥ ಕೆಲಸಗಳಾಗಿದೆ ಅಂತ. ಏನು ಹೇಳ್ತೀರಿ ಸರ್? ನಾನು ಇಷ್ಟೇ ಹೇಳೋದು ನಿಮ್ಮಲ್ಲಿ, ಏನಿದ್ರು ಫಸ್ಟ್ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಇದ್ದು CC ಕ್ಯಾಮರಾ ಚೆಕ್ ಮಾಡಿ, ಅಷ್ಟೇ ಹೇಳೋದು ನಾವು. 2-3 ಸರ್ತಿ ಕಮಿಷನರಿಗೂ ಹೇಳಿದ್ದೀವಿ, ಪೊಲೀಸಿಗೂ ಇನ್ಸ್ಪೆಕ್ಟ್ರಿಗೂ ನಾವು ಲೆಟರ್ ಹಾಕಿದ್ದೀವಿ. RTI ಇದ್ರು, ನಮಗೆ CC ಕ್ಯಾಮರಾ ಫುಟೇಜ್ ಬೇಕು. ಅದು ಈ ಕೇಸ್ ಈ ಕಾಲಮ್ನಲ್ಲಿ ಕೊಡೋಕ್ಕಾಗಲ್ಲ ಅಂತೇಳಿ ನಮಗೆ ಪೊಲೀಸ್ ಸ್ಟೇಷನಿಂದ ಲೆಟರ್ ಬಂತು. ಕಮಿಷನರಿಂದ ಅವರಿಗೆ ಆರ್ಡರ್ ಆಯಿತು, ನೀವು ಕೊಡಲೇಬೇಕು ಅಂತ. ಆದರೂ ನಮಗೆ CC ಕ್ಯಾಮರಾ ಫುಟೇಜ್ ಅವರು ಕೊಟ್ಟಿಲ್ಲ. ನೀವು ಅದನ್ನು ತೆಗೆದು ನೋಡಿ, ನಿಮಗೆಲ್ಲ ಸಿಗ್ತದೆ ಅದರಲ್ಲಿ. ಅವ್ರ ಮಾತು, ಅವ್ರು ಆಡೋ ರೀತಿ ಎಲ್ಲ ಅದರಲ್ಲಿ ಸಿಗುತ್ತೆ. ಈಗ ಅವರು ಒಂದು ವಿಚಾರ ಹೇಳಿದ್ರು, ವೇಶ್ಯಾವಾಟಿಕೆ ಕೇಸ್ ಹಾಕೋದಕ್ಕೆ ನಾನು ಹೋದರೆ ನನ್ನ ವಿರುದ್ಧ ಇದು ಷಡ್ಯಂತ್ರ ಮಾಡಿರೋದು ಅಂತ. ಅದನ್ನು ಹೇಳೋದವ್ರು ಮೇ 9ರ ವಿಚಾರನ. ನನ್ನ ಅಕ್ಕ ನನಗೆ ಏನೋ ವರ್ಷ ಹೇಳ್ತಾರಲ್ಲ ಸರ್, ನನ್ನ ಅಕ್ಕ ನಾನು ವಿಧಾನಸೌಧದಲ್ಲೇ ಇರ್ತೀನಿ, ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಇವ್ರು ನಂಬ್ತಾರ? ಇವರಿಗೆ ನಮ್ಮ ಫ್ಯಾಮಿಲಿ ವಿಷಯ ಅದು ವೈಯಕ್ತಿಕ ವಿಷಯ. ನನ್ನ ಅಕ್ಕನ ವಿಷಯನ ಹಿಡ್ಕೊಂಡು ಇವರು ಕ್ಯಾಬಿನನ್ನು ಬಿಟ್ಟು ಅಂಗಳದಲ್ಲಿ ಕುತ್ಕೊಂಡು ಅಕ್ಕನ ಮೈ ಮುಟ್ಟೋದು, ಇವರು ಅವಳ ಮೈ ಮುಟ್ಟೋದು, ಆ CC ಕ್ಯಾಮ್ರಾದಲ್ಲಿ ನೋಡ್ಬೇಕು ಅವ್ರದ್ದು ವರಸೆ. ಈ ತರ ಮಾಡ್ಕೊಂಡು ನಮ್ಮನ್ನೊಂದು ಕಂಪ್ಲೀಟ್ ಒಂದು ಅವ್ರು ಕುಡುಕರ ತರ ವರ್ತಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾನು 7 ಮಂತ್ಸ್ ಕಾದೆ ಆ CC ಫುಟೇಜಿಗೆ ಮಾಹಿತಿ ಕಲ್ ಹಾಕಿ ಮ್ಯೂಟ್ ಮಾಡಿ ಕೊಟ್ರು. ಯಾಕೆ ಅವ್ರು ಮ್ಯೂಟ್ ಮಾಡಿ ಕೊಟ್ರು? ಇದೇ ತರ ಆ ಸ್ಟೇಷನಲ್ಲಿ ಎಷ್ಟು ಹೆಣ್ಮಕ್ಳು ಹೋದ್ರು, ಆ ಹೆಣ್ಮಕ್ಳಿಗೆ ವರ್ಡ್ಸ್ ಬರೋದು ಅವ್ರ ಬಾಯಲ್ಲಿ ಅದೇ. ಅಂದ್ರೆ ಅವರಿಗೆ ಹೆಣ್ಣು ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇಲ್ಲ. ಅವ್ರ ಮನೆಯಲ್ಲಿದ್ದಾರೆ ಹೆಣ್ಣು, ಅವ್ರಿಗೆ ಮಗಳು ಇದ್ದಾರೆ, ಹೆಣ್ಣು ತಾಯಿನೂ ಇದ್ದಾರೆ, ತಂಗಿನೂ ಇದ್ದಾರೆ. ಪಬ್ಲಿಕ್ ಅಲ್ಲಿ ಬಂದ ಮೂಡ್ಬಿದ್ರೆ PC-ಗಳು ಇದ್ದಾರೆ ಹೆಣ್ಮಕ್ಳು, ಅವ್ರ ಮೇಲಿನ ವ್ಯಾಲ್ಯೂ ಇಲ್ಲ ಅವರಿಗೆ. ಪಬ್ಲಿಕ್ ಅಲ್ಲಿ ಯಾರು ಗಂಡ ಹೆಂಡತಿ ಬರ್ತಾರೆ, ಆ ಗಂಡ ಹೆಂಡತಿಯನ್ನು ಡಿವೈಡ್ ಮಾಡ್ತಾರೆ, ಆ ಹೆಣ್ಣು ಮಗಳನ್ನು ಕುತ್ಕೊಳಿಸ್ತಾರೆ, ಅವಳನ್ನ ರೂಟ್ ಹುಡುಕ್ತಾರೆ, ಅವಳು ವೀಕ್ ಏನ್ ನೋಡ್ತಾರೆ. ವೀಕ್ ಅಂದ್ರೆ ಅವಳು ಗಂಡನ ಮನೆಯಲ್ಲಿ ಸಮಸ್ಯೆ ಏನು ಅಂತ ನೋಡ್ಕೊಂಡು ಅವಳನ್ನು
ಕಂಟ್ರೋಲ್ ತರ್ತಾರೆ, ಇವನ ಡಿವೈಡ್ ಮಾಡ್ತಾನೆ, ಅವ್ನಿಗೆ ಹೆದರಿಸಿ ಅವನು ಎಲ್ಲೂ ಒಂದು ಫ್ಯಾಮಿಲಿ ಗಂಡನೇ ಓಡ್ ಹೋಗಿದ್ದಾನೆ ಅಲಂಗಾರಲ್ಲಿ, ಒಂದು ಫ್ಯಾಮಿಲಿ. ಇನ್ನೊಂದು ಹುಡುಗಿಯನ್ನು 15 ವರ್ಷದ ಹುಡುಗಿ ರೋಡಲ್ಲಿ ನಿಂತ್ಕೊಂಡವಳನ್ನು, ಅವಳಿಗೆ ಯಾವುದೋ ಗಾಡಿ ಹತ್ತಿಲ್ಲ ಅಂತೇಳಿ ರಾತ್ರಿ 3 ಗಂಟೆಗೆ ಆ ಹುಡುಗನನ್ನು ಕರ್ಕೊಂಡು ಬಂದು 10 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟು ಈ ಹುಡುಗಿಯನ್ನು ಕಂಟಿನ್ಯೂ ಯೂಸ್ ಮಾಡಿದ್ದಾರೆ. ಇನ್ನೊಂದು ಕೇಸಲ್ಲಿ ಗಂಡ ಹೆಂಡತಿಯನ್ನು ಗಂಡ ಹೆಂಡತಿ ಜಗಳಕ್ಕೆ ಬರ್ತಾರೆ ಅವ್ರದ್ದು ಫ್ಯಾಮಿಲಿ ವಿಷಯಕ್ಕೆ. ಅಲ್ಲಿ ಹೆಂಡತಿ ಸ್ವಲ್ಪ ಸ್ಟ್ರಾಂಗ್ ಇರ್ತಾಳೆ, ಗಂಡ ಸ್ವಲ್ಪ ವೀಕ್ ಇರ್ತಾನೆ. ಗಂಡನಿಗೆ ಬೇಕಾದಾಗೆ ಹೇಳ್ಕೊಡ್ತಾರೆ, ಹೆಂಡತಿ ಬೇಕಾದಾಗ ಇವ್ರನ್ನು ಕಾಯ್ತಿರ್ತಾರೆ ಯಾವ ಲೆವೆಲಲ್ಲಿ ಹೋಗಬೇಕು ಅಂತ. ಆವಾಗ ಅಲ್ಲಿ ಏನಾಯ್ತು ಅಂದರೆ ಅಲ್ಲೊಬ್ಬ ಕಾನ್ಸ್ಟೇಬಲ್ ಇರ್ತಾನೆ, ಅವನಿಗೆ ಈ ವಿಷಯ ಗೊತ್ತಾಗತ್ತೆ. ಅವನು ಸ್ವಲ್ಪ ಅಲ್ಲಿ ಏನಾಗಿತ್ತು ಅಂದರೆ ಒಂದು ಸ್ವಲ್ಪ ಅಧಿಕ ಪ್ರಸಂಗ ಆಯಿತು. ಆ ಹೆಣ್ಮಗಳದು ಫೋನ್ ಹಿಡ್ಕೊಂಡು ಫೋನ್ ಮಾತಾಡ್ತಾನೆ ಕಂಟಿನ್ಯೂ ಒಂದು 3 ಸಲ. ಆ ಮಾಡಿದಕ್ಕೆ ಅವ್ನಿಗೆ ಇಮಿಡಿಯೇಟ್ಲಿ FIR ಹಾಕಿ ಸಸ್ಪೆಂಡ್ ಮಾಡ್ತಾರೆ. ಅದೇ ಸ್ಟೇಷನಲ್ಲಿ ಅವನನ್ನು ಸೆಲ್ಲಲ್ಲಿ ಹಾಕ್ತಾರೆ, ಅವನು ಅಪರಾಧಿ ಅಂತೇಳಿ ಹುಚ್ಚರ ಥರ ಆ್ಯಕ್ಟ್ ಮಾಡ್ತಾರೆ. 3 ತಿಂಗಳು ಸಸ್ಪೆಂಡ್ ಆಯ್ತಾ PC ಪಾಪ. ಅದೇ ಸ್ಟೇಷನಲ್ಲಿ ಇವರು ನನ್ಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ಯಾವಾಗ ಇವರು ನನ್ನನ್ನು ಮಂಚಕ್ಕೆ ಬಾ, ನಿನ್ನ ಕೇಸು FIR ಮಾಡಲ್ಲ, ನಿನ್ನ ಇಲ್ಲಾಂದ್ರೆ ನಿನ್ನ ಮಗನನ್ನು ಎತ್ತೀನಿ ಅಂತಾರೆ. ಯಾಕೆ ಹೇಳಿ, ಇದು ಎಲ್ಲೋ ಒಂದು ಮೂಡುಬಿದ್ರೆ ಮೈಟ್ ಕಾಲೇಜ್ ಇದೆ, ಅಲ್ಲೇ ಏನೋ ಒಂದು ಡಿಸ್ಟ್ರಿಬ್ಯೂಟ್ ಆಯಿತು ಸ್ಟೂಡೆಂಟ್ ಮತ್ತು ಯಾರ್ದೋ ಒಬ್ರದ್ದು ದುಡ್ಡಿನ ವಿಷಯಕ್ಕೆ. ಅಲ್ಲೇನು ಹಿಂದೂ ಮುಸ್ಲಿಂ ಬಂದಿದ್ರಂತೆ ಜಗಳಕ್ಕೆ, ಮಕ್ಕಳು ಹಿಂದೂಗಳು ಇದ್ರು ಮುಸ್ಲಿಂ ಇದ್ರು. ನನ್ನ ಮಗ ಕಾಲೇಜಿಗೆ ಹೋಗೋದು ಕಾರ್ಕಳದಲ್ಲಿ, ನಮಗೆ FIR ಆಗಿ ಬೇಲ್ ಜಾಮೀನು ತಗೊಳ್ಳಿಕ್ಕಂತ ಹೋದಾಗ ನನ್ನ ಮಗನಿಗೆ ಅಲ್ಲಿದ್ದು PC ಒಬ್ಬಳು ಹೇಳ್ತಾಳೆ, WC ನಿಮ್ಮ ಮಗ ಮೊನ್ನೆ ಮೂಡುಬಿದ್ರೆಯಲ್ಲಿ ಬಸ್ಸಿಗೆ ಕಲ್ಲು ಹೊಡೆದಿದ್ದಾಗೆ FIR ಹಾಕ್ಲಿಕ್ಕೆ ಹೇಳಿದ್ದಾರೆ ಸರ್ ಅಂತ. ನಾನು ಆವಾಗ ಹೇಳಿದೆ, ಅವ್ರು ಇನ್ನೊಂದು FIR ಹೇಳಬೇಕು, ನಾನು ಗೃಹ ಮಂತ್ರಿ ಆಫೀಸಲ್ಲಿ ಕೂತ್ಕೊಂಡು ಒಬ್ಬಳೇ ಧರಣಿ ಮಾಡ್ತೀನಿ ಅಂದೆ ಅಷ್ಟೊತ್ತಿಗೆ. ಆಮೇಲೆ ಮನೆಗೆ ಬರೋಗ ಫೋನ್ ಇವ್ರ ಚೇಳಗಳದ್ದು ನನಗೆ, ನೀನು ನನಗೆ ಸಿಗ್ತೀಯಾ ಇಲ್ವಾ? ಚೇಳಗಳು ಅಂತಂದ್ರೆ ಯಾರು? ಒಬ್ಬ ಅಕ್ಬರ್ ಅನ್ನುವಂತ ಹೆಸರನ್ನು ಕೇಳಿದೆ ನಾನು. ಅವರಲ್ಲ ಅಕ್ಬರ್ ಅಂತ ಯಾರೋ ಡ್ರೈವರ್ ಇದ್ದಾರೆ. ಅಕ್ಬರ್ 2024-23 ಅವ್ರದ್ದು ಫಿನಿಶ್ ಆಗಿದೆ ಆರ್ ಮ್ಯಾಟರು. ಇವರು ಚೇಳಗಳು ಈಗಿನವರು IB ಗ್ರೂಪ್. ಇವರಿಗೆ ಯಾವ ಉದ್ಯಮಿನೂ ಫ್ರೆಂಡ್ಶಿಪ್ ಇಲ್ಲ. ಇವರ ಲೆವೆಲ್ಗೆ 3 ಸ್ಟಾರ್ ಆಫೀಸರ್ ಯಾರು ಫ್ರೆಂಡ್ಶಿಪ್ ಇಲ್ಲ. ಇವರ ಲೆವೆಲ್ಗೆ ಇರೋದು ಒಬ್ರು ಸ್ಥಳೀಯ ರಾಜಕಾರಣಿ ಅಷ್ಟೇ. ಅದರಲ್ಲಿ ಇಬ್ರು ಇದ್ದಾರೆ BJP ಸ್ಥಳೀಯ ರಾಜಕಾರಣಿ, ಮಿಥುನ್ ರೈ ಸರ್. ಮಿಥುನ್ ರೈ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕೇಸ್ ವಿಷಯದಲ್ಲಿ ಅದು ತುಂಬಾ ಇದೆ. ನಾನೀಗ ಅದು ವೈಯಕ್ತಿಕ ವಿಷಯ ಹೇಳ್ಬಾರ್ದು, ಯಾಕಂದ್ರೆ ನಮ್ದು ಕೋರ್ಟಲ್ಲಿ ಇದೆ. ವೈಯಕ್ತಿಕ ಆದ್ರೆ ಕೋರ್ಟ್ ನೋಡ್ಕೊಳ್ತದೆ. ಇವ್ರು ಯಾಕೆ ಮಿಡ್ಲಾಗಿ ಬರ್ಬಹುದಿತ್ತು, ಇವ್ರಿಗೆ ಹೇಳ್ಬೋದು. ಮಿಥುನ್ ರೈ ಯಾಕೆ ಸಪೋರ್ಟ್ ಮಾಡ್ತಾರೆ ಇಂಥವ್ರಿಗೆ? ಸರ್, ಈ ವಿಷಯದಲ್ಲಿ ನಮ್ಮನ್ನು ರಾತ್ರಿ ಅಲ್ಲಿ ಸ್ಟೇಷನಲ್ಲಿ ಇಟ್ಟುಕೊಳ್ಳುವಾಗ 6 ಗಂಟೆಯಿಂದ 11 ಗಂಟೆ ತನಕ ಒಂದು ಲೇಡಿಯನ್ನು ನಾನು ಅಂಗಳದಲ್ಲಿ ಒಬ್ಬಳೇ ಇದ್ದೀನಿ. ನನ್ನ ಮಗನ ಒಳಗೆ ಹಾಕ್ತಾರೆ, ಯಾವ WCನೂ ಇಲ್ಲ. ಬಾಯಿ ಬಂದಾಗೆ ಬೈತಾರೆ ಇವರ ಹೊಸ ನಾಲ್ಗೆಯಲ್ಲಿ. ಅದು ಕೇಳಿ ನನಗೆ ಕನ್ಫ್ಯೂಸ್ ಆಗಿದೆ, ನಾನು ಹೆಣ್ಣ ಬೇರೆನಾ ಅಂತ ಆ ಥರ ಆಗಿದೆ. ಕಡೆಗೆ ನನ್ನನ್ನು ಬಿಡಿಸ್ಬೇಕಾದ್ರೆ ಅಲ್ಲಿ ಎಲ್ಲರೂ ನಮ್ಮ ಕಡೆಯವರು ಫೋನ್ ಮಾಡುವಾಗ ಮಿಥುನ್ ಸರ್ಗೂ ಕಾಲ್ ಹೋಗಿದೆ. ಏನೋ ಸಂದೇಶ ಬಿಡು, ಏನು ಸಮಸ್ಯೆ ನಿಂದೊಂದಿದ್ದಾರೆ ಈ ಮಿಥುನ್ ಸರ್. ಅಲ್ಲಿಂದ ನಾವು ಬಂದಾಗ ಮಿಥುನ್ ಸರ್ ಕಾಲ್ ಮಾಡಿಗ, ಆಯ್ತು ಮೇಡಮ್ ಬನ್ನಿ ನಾವು ಮಾತಾಡುವ ಅಂದರು. ನಾನು ಇವರ ಮಾತು ಕೇಳಿ ನಾನು ಇಲ್ಲಿ ಮೂಡುಬಿದ್ರೆಗೆ ಹೋದೆ. ಎಲ್ಲಿ ಇವ್ರದ್ದು ಕೋರ್ಟ್ ಹತ್ರ ಯಾರ್ದು ಆಫೀಸ್ ಇದೆ ಅಂತ ಕೇಳ್ಪಟ್ಟೆ ಮೂಡುಬಿದ್ರೆ ಕೋರ್ಟಲ್ಲಿ. ಇವ್ರು ಇರಲಿಲ್ಲ, ಕಾಲ್ ಮಾಡಿದರೆ ಪಿಕ್ ಮಾಡಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ನಾನು ಟ್ರೈ ಮಾಡಿದೆ, ಕಾಲ್ ಮಾಡಿದೆ, ರಿಸೀವ್ ಮಾಡಿದರು. ಆವಾಗ ಬನ್ನಿ ಅಮ್ಮ ಬಂದು ಕುತ್ಕೊಳ್ಳಿ ಮಾತಾಡುವ, ಕಿನ್ನಿಗಳಿಗೆ ಬನ್ನಿ. ನಾನು ಹೇಳಿದೆ ನೀವು ಕೋರ್ಟ್ ಹತ್ರ ಬಂದರೆ ಸಿಗಲ್ಲ ನಿಮ್ಮ ಆಫೀಸ್ ಹತ್ರ. ಇಲ್ಲ ಕಿನ್ನಿಗಳಿಗೆ ಬನ್ನಿ ಅಂದರು. ಅಷ್ಟು ಕಟ್ ಮಾಡಿದರು, ಮಾಡಿ ಪುನಃ ವಾಪಸ್ ಮಾಡಿದೆ. ಸರ್ ನನಗೆ ತುಂಬ ಸಮಸ್ಯೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.